ಸುವರ್ಣ ಫಿಲ್ಮ್ ಅವಾರ್ಡ್ಸ್ ಕನ್ನಡ ಚಿತ್ರರಂಗದ ಹೆಮ್ಮೆಯ ಪ್ರತೀಕ. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಪ್ರೇಮ್, ಶಶಾಂಕ್ ಮತ್ತು ಆರ್ ಚಂದ್ರು ಇದ್ದಾರೆ. ಈ ಕಡೆ ಆಡಿಯನ್ಸ್ ಇದ್ದಾರೆ. ನಾವು ಮಾತಾಡ್ತಾ ಇದ್ವಿ 2010ನೇ ಇಸ್ವಿಯ ಸಿನಿಮಾಗಳ ಬಗ್ಗೆ ಮತ್ತು ಒಟ್ಟಾರೆ ಇನ್ ಜನರಲ್ ಸಿನಿಮಾದ ಬಗ್ಗೆ. ಪ್ರೇಮ್, ಕನ್ನಡ ಚಿತ್ರರಂಗ ಟೆಕ್ನಾಲಜಿನ ಬಳಸ್ಕೊಳ್ಳೋದ್ರಲ್ಲಿ ಎಷ್ಟು ಮಟ್ಟಿಗೆ ಅಪ್ಡೇಟ್ ಆಗಿದೆ, ಎಷ್ಟು ಮಟ್ಟಿಗೆ ಮುಂದೆ ಹೋಗ್ತಾ ಇದೆ ಅನ್ಸುತ್ತೆ ನಿಮಗೆ? ಬರ್ತಿದೆ. ಇವಾಗಿರೋ ಟೆಕ್ನಾಲಜಿಗಳಲ್ಲಿ ಕನ್ನಡ ಚಿತ್ರರಂಗದ ತುಂಬ ಫಾಸ್ಟಾಗೇ ಬರ್ತಿದೆ. ನಮ್ಮ ಡೇಟ್ಸ್ಗಳೆಲ್ಲ ತುಂಬ ಇದಾಗಿ ಯೂಸ್ ಮಾಡ್ತಾರೆ. ಅಲ್ಲಿ ಹೊರಗಡೆ ಆ ಟೈಮಲ್ಲೆಲ್ಲ ಬಾಂಬೆಯಿಂದ ಏನೋ ತರಿಸ್ಬೇಕು, ಅಲ್ಲಿಂದ ಏನೋ ತರಿಸ್ಬೇಕು ಅಂದಾಗ ತುಂಬ ಪ್ರಾಬ್ಲಮ್ ಇತ್ತು. ಆಮೇಲೆ ಎಷ್ಟಿತ್ತು ಇಷ್ಟೇ ಮಾರ್ಕೆಟ್ ಅಂತ ಇದ್ರು. ಸೊ ಇವಾಗೆಲ್ಲ ದೊಡ್ಡದಾಗಿ ಬೆಳೆದಿರೋದ್ರಿಂದ ಹೊಸ ಟೆಕ್ನಾಲಜಿ ಸ್ಟಾರ್ಟ್ ಆಗಿದೆ. ಏನೆಲ್ಲ ಯೂಸ್ ಮಾಡ್ಬೋದು, ಹೊರಗಡೆ ಮುಂಬೈಯಲ್ಲಿ ಏನೆಲ್ಲ ಯೂಸ್ ಮಾಡ್ತಾರೆ ಅಷ್ಟನ್ನು ನಮ್ಮ ಡೈರೆಕ್ಟರ್ಸ್ಗಳಲ್ಲಿ ಯೂಸ್ ಮಾಡಿ ಕ್ಯಾಮರಾ ದೃಷ್ಟಿ ದೃಷ್ಟಿ ಇರ್ಬೋದು, ಅಥವಾ ಈಗ 3D ಹೊಸದಾಗಿ ಬರ್ತಾ ಇದೆ. ಹೌದು, ಮೇಕರ್ಗಳು ನಾವೇನೆಲ್ಲ ಕ್ಯಾಚ್ ಮಾಡ್ತೀವಿ, ಏನೆಲ್ಲ ಮಾಡ್ತೀವಿ ಅದನ್ನು ನಾವು ಮಾಡಿದಷ್ಟು ಅದು ಇಂಪ್ರೂವ್ಮೆಂಟ್ 100% ಆಗುತ್ತೆ. ಮೊದಲನೇದಾಗಿ ನಿಮಗೆ ಸ್ಟಂಬಲ್ಗಳು, ಬ್ಲಾಕ್ಗಳು ಸಿಗ್ಬೋದು, ನಿಮಗೆ ತೊಂದರೆಗಳಾಗ್ಬೋದು, ಬಟ್ ಅದಾದ ನಂತರ ಅದು ಖಂಡಿತ ಚೇಂಜ್ ಆಗ್ತಾ ಹೋಗುತ್ತೆ. ಶಶಾಂಕ್, ಟೆಕ್ನಾಲಜಿ ವಿಚಾರದಲ್ಲಿ ತಾವೇನು ಹೇಳ್ತಾರೆ? ಕನ್ನಡ ಚಿತ್ರರಂಗ ಮತ್ತು ಆಧುನಿಕ ಟೆಕ್ನಾಲಜಿ ಬೇರೆ ಯಾವುದೇ ಭಾಷೆ ಚಿತ್ರರಂಗಕ್ಕಿಂತ ನಮ್ಮದು ಏನು ಕಡಿಮೆ ಇಲ್ಲ. ಅವ್ರಿಗೆಲ್ಲ ನಮಗಿನ 10ರಷ್ಟು ಪಟ್ಟು ಬಜೆಟ್ ಇದ್ರೂ ನಮ್ಮ ಇಂಡಸ್ಟ್ರಿನಲ್ಲಿರುವಂಥ ಡೈರೆಕ್ಟರ್ಗಳಿಗೆ ಅವ್ರಿಗಿನ 10ರಷ್ಟು ಪಟ್ಟು ಬುದ್ಧಿ ಜಾಸ್ತಿ. ದುಡ್ಡನ್ನು ಎಷ್ಟು ಮಿತವಾಗಿ ಬಳಸಿ ಅದನ್ನು ಎಷ್ಟು ಎಫೆಕ್ಟಿವ್ ಆಗಿ ಯೂಸ್ ಮಾಡಬೇಕು ಅನ್ನೋದು ಬಹುಶಃ ಕನ್ನಡದಲ್ಲಿರುವಂಥ ಟೆಕ್ನಿಷಿಯನ್ಗಳಿಗೆ ಗೊತ್ತಿರೋ ಅಷ್ಟು ಬೇರೆ ಯಾವ ಲ್ಯಾಂಗ್ವೇಜ್ ಟೆಕ್ನಿಷಿಯನ್ಗಳಿಗೆ ಗೊತ್ತಿಲ್ಲ. ಒಂದು ನೀವು ಹೇಳಿದಾಗೆ ತುಂಬ ಖುಷಿ ಕೊಡೋಂಥ ವಿಚಾರ, ನಾವು ಟೆಕ್ನಿಕಲಿ ಅಪ್ಡೇಟ್ ಆಗಿರೋದು ಅಥವಾ ಆಧುನಿಕ ಟೆಕ್ನಾಲಜಿಗಳನ್ನ ಬಳಸ್ಕೊಳ್ತಾ ಇದ್ವಿ. ಬೇರೆ ಫಿಲ್ಮ್ ಮೇಕರ್ಸ್ಗಿಂತ ಯಾವುದು ಕಡಿಮೆ ಇಲ್ಲ ಅಂತ ಹೇಳಿ. ಆದರೆ ಮಾರ್ಕೆಟ್ ದೃಷ್ಟಿಯಿಂದ ನಾವು ಯಾಕೆ ಹಿಂದುಳಿತೀವಿ? ನಮ್ಮ ಮಾರ್ಕೆಟ್ ಚಿಕ್ಕದು ಅಂತ ನಾವು ಯಾಕೆ ಒಂದು ಬೌಂಡ್ರಿಗಳನ್ನ ಹಾಕೋತಾ ಇದ್ದೀವಿ? ಮಾರ್ಕೆಟ್ ಚಿಕ್ಕದು ಅಂತ ಏನಿಲ್ಲ, ಯಾಕೆ ಡೆಫಿನೆಟ್ಲಿ ಬೇರೆ ಲ್ಯಾಂಗ್ವೇಜ್ಗಿಂತ ನಮ್ಮ ಮಾರ್ಕೆಟ್ ಚೆನ್ನಾಗೇ ಇದೆ. ಅದರಲ್ಲೂ ಕರ್ನಾಟಕದಲ್ಲಿ ಮ್ಯಾಕ್ಸಿಮಮ್ 750ರಿಂದ ಒಂದು 800 ಥಿಯೇಟ್ರ್ ಇದೆ. ಅದೇ ನಾವು ಆಂಧ್ರಾಗೆ ಹೋದರೆ 2500 ಥಿಯೇಟ್ರ್ ಇದೆ. ಅದೇ ತಮಿಳುನಾಡಿಗೆ ಹೋದರೆ 3000 ಥಿಯೇಟ್ರ್ ಇದೆ. ಕರ್ನಾಟಕದಲ್ಲಿ 750 ಥಿಯೇಟ್ರಲ್ಲಿ ಹಿಂದಿ ಬರುತ್ತೆ, ತೆಲುಗು ಬರುತ್ತೆ, ಅಂಡ್ ತಮಿಳ್ ಆಡಿಯನ್ಸ್ ಇದ್ದಾರೆ, ಮಲಯಾಳಂ ಆಡಿಯನ್ಸ್ ಇದ್ದಾರೆ. ಇವ್ರನ್ನೆಲ್ಲ ಕಾಂಪಿಟೇಟ್ ಮಾಡಿಕೊಂಡು ಇನ್ನು ಉಳಿದ ಥಿಯೇಟ್ರ್ಗಳಲ್ಲಿ ನಾವು ಇನ್ವೆಸ್ಟ್ ಮಾಡಿ ಅದರಿಂದ ಸಿನಿಮಾ ಗೆಲ್ಸೋದು, ದಟ್ ಈಸ್ ನಿಜಕ್ಕೂ ಕನ್ನಡ ನಿರ್ದೇಶಕರ ತಾಕತ್ತದು. ಸೊ ಕನ್ನಡದಲ್ಲಿ ನೀವು ಗೆದ್ದರೆ ಯಾವ ಭಾಷೆಲ್ಲೂ ಗೆಲ್ಬಹುದು ಅಂತ. ಡೆಫಿನೆಟ್ಲಿ ದಟ್ಸ್ ವಂಡರ್ಫುಲ್ ಅನ್ಸುತ್ತೆ ನನಗೆ. ಸೊ ಕನ್ನಡ ಚಿತ್ರರಂಗದ ಕನ್ನಡ ನಿರ್ದೇಶಕನ ತಾಕತ್ತದು. ಇನ್ನು ಓವರ್ಸೀಸ್ ಮಾರ್ಕೆಟ್ಗೆ ಬಂದರೆ ಪ್ರೇಮ್ ಅದನ್ನು ಪ್ರಯತ್ನ ಪಟ್ಟಿದ್ರು ಕೂಡ ಅಲ್ವಾ ಪ್ರೇಮ್? ಎಷ್ಟು ಮಟ್ಟಿಗೆ ಸಕ್ಸಸ್ ಕಂಟ್ರಿ? ಈ ಓವರ್ಸೀಸ್ ಅಂದರೆ ನೀವು ಆವಾಗಲೇ ಹೇಳ್ದಂಗೆ ಮಾರ್ಕೆಟ್ ಚಿಕ್ತು ಅಂದ್ರೆ ಯಾವುದೂ ಇಲ್ಲ, ಚಿಕ್ಕದು ಎಲ್ಲ ದೊಡ್ಡದು. ಯಾವಾಗಲೂ ದೊಡ್ಡದು ಮಾಡಿಬಿಟ್ರು ಮಾರ್ಕೆಟು. ರವಿ ಸರ್ ಬಂದ್ಬಿಟ್ಟು ಅದನ್ನ ಮ್ಯಾಕ್ಸಿಮಮ್ ಕೋಟಿ ಲೆವೆಲ್ಗೆ ತಂದರು. ಇನ್ನೊಂದೇನಪ್ಪ ಅಂದರೆ ಎಲ್ಲ ಕಡೆ ವರ್ಲ್ಡಲ್ಲಿ ಎಲ್ಲ ಕಡೆ ನಮ್ಮ ಕನ್ನಡಿಗರು ಇದ್ದೇ ಇದ್ದಾರೆ. ದುಬೈ ತಗೊಳ್ಳಿ, ಆಸ್ಟ್ರೇಲಿಯಾ ತಗೊಳ್ಳಿ, ಮತ್ತು ತಿರ್ಗಾ ಸಿಂಗಾಪುರ್ ತಗೊಳ್ಳಿ, ಎಲ್ಲ ಕಡೆ ಆಲ್ಮೋಸ್ಟ್ ಅಲ್ಲಿ ನಮ್ಮ ಕನ್ನಡಿಗರು ಇದ್ದೇ ಇದ್ದಾರೆ. ಒಬ್ರಿಗೊಬ್ರು ಕಾಂಟ್ಯಾಕ್ಟ್ಸ್ ಇಲ್ಲ. ಅದೇ ಚೇಂಬರ್ ಮುಖಾಂತರ ಕಾಂಟ್ಯಾಕ್ಟ್ಸ್ ಇದ್ರೆ ಈ ಥರ ಒಂದು ಸಿನಿಮಾ ಬೇಕು ಕಳಿಸ್ಕೊಡಿ ಅಂತಂದರೆ ಇವ್ರದೇ ಒಂದು ರೇಟ್ ಫಿಕ್ಸ್ ಮಾಡಿ ಇಲ್ಲಿಂದ ಚೇಂಬರ್ ಮುಖಾಂತರ ಕಳಿಸ್ಬೋದು. ಮಾರ್ಕೆಟ್ ದೊಡ್ಡದಾಗುತ್ತೆ. ಆ ಶಕ್ತಿ ಯಾರು ಮಾಡ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ. ನಾನಂತೂ ಈ ಸರಿ ಮಾಡ್ತೀನಿ. ಈ ಟೈಮ್ ಅಂತೂ 100% ಅದೇ ಟೈಮ್ ಓನ್ಸ್ ರಿಲೀಸ್ ಆಗುತ್ತೆ. ವರ್ಲ್ಡ್ ವೈಡ್ ರಿಲೀಸ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ ನಾನು ಈ ಸರಿ. ಫುಲ್ ಓಪನಿಂಗೇನೆ. ದಟ್ಸ್ ವಂಡರ್ಫುಲ್ ಅನ್ಸುತ್ತೆ ನನಗೆ. ಸೊ ಟೆಕ್ನಿಕಲಿ ಮತ್ತು ಮಾರ್ಕೆಟ್ ದೃಷ್ಟಿಯಿಂದ ನಾವು ಪ್ರಯತ್ನಗಳನ್ನ ಪಡ್ತಾ ಇದ್ದೀವಿ. ಚೇಂಬರ್ ಈ ದೃಷ್ಟಿಯಲ್ಲಿ ತುಂಬ ಕೆಲಸ ಮಾಡಬೇಕಾಗಿದೆ ಅಂತ ತಾವು ಹೇಳಿದ್ರೆ. ಸೊ ಈಗ ನಾವು ಕೊನೆಯ ಪ್ರಶ್ನೆ ನಾನು ಕೇಳ್ತೀನಿ ಈ ಇದ್ರದ್ದು. ಕನ್ನಡ ಚಿತ್ರರಂಗ ಯಾವ ರೀತಿ ಬೆಳವಣಿಗೆ ಆಗಬೇಕಾಗಿದೆ, ಅಥವಾ ಸ್ಪೆಸಿಫಿಕ್ ಆಗಿ ಕೇಳೋದಾದ್ರೆ ಏನು ಚೇಂಜಸ್ ಬರಬೇಕಾಗಿದೆ ಪ್ರೇಮ್ ನಿಮ್ಮ ಪ್ರಕಾರ? ಚೇಂಜಸ್ ಅಂತೇನಿಲ್ಲ. ಸೊ ಕನ್ನಡ ಚಿತ್ರರಂಗ ತುಂಬ ಚೆನ್ನಾಗಿದೆ. ಕನ್ನಡ ಆಡಿಯನ್ಸ್ನ ಯಾವ ರೀತಿ ಹೋಗ್ತಿದ್ದಾರೆ, ಯಾವ ಕಡೆ ಅವರು ಏನನ್ನ ಕೇಳ್ತಿದ್ದಾರೆ, ಅದು ಸ್ವಲ್ಪ ಪಲ್ಸ್ ಇಟ್ಕೊಂಡು ಅವ್ರ ಜೊತೆ ಹೋದ್ರೆ ಖಂಡಿತ ಅದನ್ನ ಗೆದ್ಕೊಂಡು ಹೋಗುತ್ತೆ. ನನ್ನ ತುಂಬ ಒಳ್ಳೆ ಪಾಯಿಂಟ್ ನನಗೆ ಅನ್ಸುತ್ತೆ ಇದು. ಅಂದರೆ ಕನ್ನಡ ಆಡಿಯನ್ಸ್ ಅಥವಾ ಕನ್ನಡ ಫಿಲ್ಮ್ ಆಡಿಯನ್ಸ್ ಅವ್ರನ್ನ ಅರ್ಥ ಮಾಡ್ಕೊಂಡು ಅವ್ರಿಗೇನು ಬೇಕು ಅದನ್ನ ಕರೆಕ್ಟಾಗಿ ಕೊಡುವಂಥದ್ದು. ಇಲ್ಲ ಅಂತಂದ್ರೆ ಇದಕ್ಕೂ ವ್ಯತ್ಯಾಸನೇ ಇಲ್ಲ. ಈ ಕಡೆ ಒಂದು ಹೋಗುತ್ತೆ, ಈ ಕಡೆ ಒಂದು ಹೋಗುತ್ತೆ. ವೆರಿ ಟ್ರೂ. ಶಶಾಂಕ್, ತಾವೇನು ಹೇಳ್ತೀರಿ? ಕನ್ನಡ ಚಿತ್ರರಂಗದ ಮುಂದಿನ ಗತಿ ಏನಾಗಿರ್ಬೇಕು, ಮುಂದಿನ ಹೆಜ್ಜೆ ಏನಾಗಿರ್ಬೇಕು? ಬೆಳವಣಿಗೆ ಇರ್ಬೋದು ಅಥವಾ ಚೇಂಜಸ್ ಇರ್ಬೋದು. ಇಲ್ಲ ಇರೋದ್ರಲ್ಲೇ ಚೆನ್ನಾಗಿದೆ ಬಟ್ ಇದು ಒಂದು ಚೇಂಜ್ ಆಗಬೇಕು ಅನ್ನೋ ಥರ ಏನಾದರೂ ಇದೆಯಾ ನಿಮ್ಮ ಪ್ರಕಾರ? ನಾವು ಬೆಳಿಬೇಕು ಅನ್ನೋದಿಲ್ಲ, ನಾನು ಬೆಳಿಬೇಕು ಅನ್ನೋದು ಅಷ್ಟೇ. ಹಾಗಾಗಿ ಇವತ್ತು ಪರಭಾಷೆ ಚಿತ್ರಗಳ ಆಕ್ರಮಣ ನಮ್ಮ ಮೇಲೆ ಅಷ್ಟೊಂದಾಗಿರೋದು. ನಾನು ಹೇಳ್ತೀನಿ, ಇವತ್ತು ರೀಮೇಕ್ ಬಗ್ಗೆ ಜಾಸ್ತಿ ಡಿಸ್ಕಷನ್ ಬೇಡ. ಅಂದರೆ ರಿಮೇಕ್ ರೆಫರೆನ್ಸ್ ಹೇಳೋದ್ರಿಂದ ನಾವೇನಾಗ್ತೀವಿ, ಇವತ್ತು ಎಲ್ಲ ಭಾಷೆ ನಮ್ಮ ಕನ್ನಡದಲ್ಲಿರುವಂಥ ಜನ ಬೇರೆ ಭಾಷೆ ಸಿನಿಮಾಗಳನ್ನ ನೋಡ್ತಾ ಇದ್ದಾರೆ, ಅಲ್ಲಿಂದ ಸಿನಿಮಾಗಳು ನಿಲ್ತಾನೆ ಮಾಡ್ತಾ ಇದ್ದಾರೆ, ಇದೆಲ್ಲ ನಡೀತಾ ಇದೆ ಅಲ್ವಾ? ನಮಗೊಂದು ಸ್ವಾಭಿಮಾನ ಇರಬೇಕು. ಬೇರೆ ಭಾಷೆ ಜನ ನಮ್ಮ ಸಿನಿಮಾಗಳನ್ನು ನೋಡೋಂಗೆ ಆಗಬೇಕು. ಅವ್ರಿಗೆ ಈಕ್ವಲ್ ಆಗಿ ನಾವು ಸಿನಿಮಾಗಳನ್ನು ಮಾಡಬೇಕು. ಅವ್ರ ಸಿನಿಮಾ ಇಲ್ಲಿ ಹೆಂಗೆ ಬರುತ್ತೋ ನಮ್ಮ ಸಿನಿಮಾ ಅಲ್ಲಿ ಹಂಗೆ ಹೋಗೋಂಗೆ ನಾವು ಮಾಡಬೇಕು ಅಂತ. ಒಂದು ಸಿನಿಮಾ ರಿಮೇಕ್ ಮಾಡ್ತೀರಾ, ಒಂದು ಸಿನಿಮಾ ಆಚೆ ಹೋಗಂಗೆ ಮಾಡಿ, ಅದು ತಾಕತ್ತು. ಒಂದು ಸಿನಿಮಾ ರಿಮೇಕ್ ಯಾಕೆ ಮಾಡಿ, ಇನ್ನೊಂದು ಸಿನಿಮಾ ನಿಮ್ಮ ಸಿನಿಮಾ ಇನ್ನೊಂದು ಅಲ್ಲಿಗೆ ಹೋಗಿ ಮಾಡಿ. ಯೋಗರಾಜ್ ಭಟ್ರು ತುಂಬ ಚೆನ್ನಾಗಿ ಬರೆದಿದ್ದಾರೆ ಪಂಚರಂಗಿಯಲ್ಲಿ. ಕನ್ನಡ ಸಿನಿಮಾ ನೋಡ್ದಲ್ಲೇ ಬೈ ಅಂತ. ಅದು ಸಿನಿಮಾನೇ ನೋಡಲ್ಲ ಫಸ್ಟ್ ಆಫ್ ಆಲು.
ಯಾವುದೋ ಒಂದು DVD ಕಿತ್ತೋಗಿರೋ DVD ತಗೊಂಡು ಪೈರೇಟೆಡ್ ತೆಲುಗು ತಮಿಳು ಸಿನಿಮಾ ನೋಡ್ಬಿಡ್ತಾನೆ. ಅಲ್ಲಿ ಇಟ್ಟಾಗಿರೋ ಸಿನಿಮಾ ಅಷ್ಟೇ ಇಲ್ಲಿಗೆ ಬರೋದು. ಸೂಪರ್ ತೆಲುಗು ಸಿನಿಮಾ ಸೂಪರ್, ತಮಿಳು ಸೂಪರ್, ಕನ್ನಡ ಸಿನಿಮಾ ಡಬ್ಬ ಅಂತ. ಆ ಥರದ ಒಂದು ಮನಸ್ಥಿತಿ ನಮ್ಮ ಪ್ರೇಕ್ಷಕರಲ್ಲೂ ಇದೆ. ನಾವು ಬೆಳಿಬೇಕು, ನಮ್ಮ ಕನ್ನಡ ಚಿತ್ರರಂಗ ಬೆಳಿಬೇಕು, ಕನ್ನಡ ಭಾಷೆ ಬೆಳಿಬೇಕು, ಕನ್ನಡಿಗರು ಬೆಳಿಬೇಕು ಅನ್ನೋ ಒಂದು ಉದ್ದೇಶ ಎಲ್ಲರಲ್ಲೂ, ಸ್ವಾಭಿಮಾನ ಅನ್ನೋದು ಜಾಸ್ತಿ ಆದರೆ ತಂತಾನೇ ಎಲ್ಲದೂ ಆಗ್ತಾ ಹೋಗುತ್ತೆ. ಚಂದ್ರು, ತಾವೇನು ಹೇಳ್ತೀರಿ, ನಮ್ಮ ಇಂಡಸ್ಟ್ರಿ ಏನು ಚೇಂಜಸ್ ಬರಬೇಕಾಗಿದೆ ಅಂತ? ಡೆಫಿನೆಟ್ಲಿ ಶಶಾಂಕ್ ಸರ್ ಹೇಳಿದಾಗೆ ನಮ್ಮ ಅಜ್ಜಿ ಒಂದು ಶಾಸ್ತ್ರ ಹೇಳ್ತಾ ಇದ್ರು. ನಮ್ಮ ಅಜ್ಜಿಗೂ ನಮ್ಮ ನಾನು ಚಿಕ್ಕ ಹುಡುಗಿದ್ದ, ಐ ಮೀನ್ 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಓದೋ ಟೈಮಲ್ಲಿ ನಾನು ನೋಡಿದ್ದೆ. ಪಕ್ಕದ ಮನೆ ಸಾಂಬಾರು ಭಾಳ ಚೆನ್ನಾಗಿರುತ್ತೆ ನಮ್ಮ ಅಜ್ಜಿಗೆ. ನಮ್ಮಮ್ಮ ಏನೇ ಸಾಂಬಾರು ಮಾಡಲಿ ನಮ್ಮ ಅಜ್ಜಿ ಏನು ಚೆನ್ನಾಗಿ ಮಾಡಿಲ್ಲ ನೀನು, ಅವ್ರ ಮನೇಲಿ ಸಾಂಬಾರು ತೊಗೊಂಬೋಗು ಅನ್ನೋರು. ಹೋಗ್ಬಿಟ್ಟು ನಮ್ಮಮ್ಮ ಆಮೇಲೆ ನಾನು ನನ್ನ ತಮ್ಮ ಒಂದು ಐಡಿಯಾ ಮಾಡ್ತಿದ್ವಿ. ನಮ್ಮ ಮನೆ ಸಾಂಬಾರು ಆ ಕಡೆಯಿಂದ ತೊಗೊಂಬಂದು ಕೊಟ್ಟರೆ ನೋಡು ಹೆಂಗೆ ಮಾಡಿದ್ದಾರೆ ನೋಡು ಅಂತ ಹೋಗಿತಿದ್ರು. ಸೊ ಈಗ ಏನಾಗಿದೆ ಅಂತಂದರೆ, ಈಗ ಅಣ್ಣವ್ರು ನಡೆಸಿ ಆ್ಯಕ್ಟ್ ಮಾಡ್ತಕ್ಕಂಥ ಎಷ್ಟೋ ಸಿನಿಮಾಗಳು ತೆಲುಗಲ್ಲಿ ಮಾಡ್ತಿದ್ದಾರೆ. ನಮ್ಮ ಸಿನಿಮಾಗಳೇ ಸೂಪರ್ ಅಂತ ನಮ್ಮ ಜನ ನೋಡ್ತಿದ್ದಾರೆ. ಯಾಕಂದರೆ ಪಕ್ಕದ ಮನೆ ಸಾಂಬಾರು ಅದಕ್ಕೆ ಶಿಳ್ಳೆ ಹೊಡಿತಾರೆ. ನಮ್ಮದು ಕನ್ನಡ ಚೆನ್ನಾಗಿರಲ್ಲ ಅಂತ ಎಷ್ಟೋ ಜನ ಎಜುಕೇಟೆಡ್ ಆಗ್ತಾ ಬುದ್ಧಿ ಕಲಿತರ ಕೆಲವು ಜನ ಅಂದ್ಕೊಂಡ್ವಿ. ಬಟ್ ಎಷ್ಟೋ ಜನ ಎಜುಕೇಟೆಡ್ ಆಗ್ತಾ ಕನ್ನಡ ಅಂದರೆ ಏನಿಲ್ಲ, ಇಂಗ್ಲೀಷ್, ಐ ಮೀನ್ ಹಿಂದಿ, ತೆಲುಗು, ತಮಿಳ್ ಹಂಗಾಗ್ತಾ ಇದ್ದಾರೆ. ಅದೊಂದು ದುರಂತ ಅಂತ ನಾನು ಹೇಳ್ತೀನಿ. ಜೊತೆಗೆ ನಮ್ಮ ನಿರ್ದೇಶಕರು ಅಂತ ಏನಿದ್ದಾರೆ, ಸರ್ ಹೇಳಿದಾಗೆ ಅಹಂ ಸ್ವಾಭಿಮಾನ ಇರಬೇಕು. ಅದು ನಮ್ಮ ಸಿನಿಮಾ ಮಾಡೋದ್ರಲ್ಲಿರಬೇಕು. ಎಲ್ಲ ಡೈರೆಕ್ಟ್ರು ಮಾತಾಡಬೇಕು, ಅವರೊಳಗಡೆ ಯಾವುದೇ ಈಗೋಗ್ಲಿರಬಾರ್ದು. ಎಸ್, ನಮ್ಮ ಶಶಾಂಕ್ ಸರ್, ನಮ್ಮ ಪ್ರೇಮ್ ಅವರು, ನಮ್ಮ ಭಟ್ರು, ನಮ್ಮ ಸೂರ್ಯ ಅವರು, ಆ ಥರದ್ದು ಎಲ್ಲ ನಿರ್ದೇಶಕರಲ್ಲೂ ಬಂದರೆ ರಿಲೀಸ್ ಆಗಿದ್ದಿನ ಅಯ್ಯೋ ಶಶಾಂಕ್ ಸರ್ ಸಿನಿಮಾ ಸ್ವಲ್ಪ ಚೆನ್ನಾಗಿ ಹೋಗ್ತಿದ್ಯಾ, ಖುಷಿ ಆಗಬೇಕು. ಅಯ್ಯೋ ಶಶಾಂಕ್ ಸರ್ ಸಿನಿಮಾ ಚೆನ್ನಾಗಿ ಹೋಗ್ತಿದ್ಯಾ ಅಂತ ಫೀಲ್ ಆಗಬಾರ್ದು. ಆ ಥರದ್ದು ಎಲ್ಲೋ ಒಂದು ಕಡೆ ಇದೆ ಅಂತ ನನಗೆ ಅನ್ನಿಸ್ತಿದೆ, ಡೆಫಿನೆಟ್ಲಿ ಅನ್ನಿಸ್ತಿದೆ. ಹಾಗಾಗಬಾರ್ದು. ನಾವು ನಿರ್ದೇಶಕರು ಒಂದಷ್ಟು ಬದಲಾಗಬೇಕು. ಈ ಚರ್ಚೆ ಇನ್ನೂ ಕೂಡ ಮುಂದುವರಿಯುತ್ತೆ. ಆದರೆ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಇನ್ಫಾರ್ಮೇಷನ್, ತುಂಬ ಮಹತ್ವಪೂರ್ಣ ಮಾಹಿತಿ ನಿಮಗೆ ನೀಡಬೇಕಾಗಿದೆ. ಅದೇನೆಂದರೆ, ಕನ್ನಡ ಚಿತ್ರರಸಿಕರ ಎಕ್ಸ್ಪ್ರೆಸ್ ಕರ್ನಾಟಕದೆಲ್ಲೆಡೆ, ವಿಶೇಷವಾಗಿ ನಿಮ್ಮ ಪ್ರಮುಖ ಜಿಲ್ಲೆಗಳಲ್ಲಿ ಸಂಚರಿಸ್ತಾ ಇದೆ. ವ್ಯಾನ್ ಬಂದಾಗ, ಎಕ್ಸ್ಪ್ರೆಸ್ ಬಂದಾಗ ದಯವಿಟ್ಟು ಹೋಗಿ ಮತ್ತು ಮತ ಚಲಾಯಿಸಿ. ಒಂದು ನಿಮ್ಮ ಮತದ ಮೂಲಕ ಒಬ್ಬ ಪ್ರತಿಭೆಗೆ ನೀವು ಗೌರವಿಸಿದಂತಾಗುತ್ತೆ. ನಾವು ನಿಮ್ಮ ಮೂಲಕ ಅವ್ರನ್ನ ಆಯ್ಕೆ ಮಾಡ್ತಾ ಇದ್ವಿ. 24 ಕ್ಯಾಟಗರಿಗಳಿವೆ, ಆದರೆ 5 ಕ್ಯಾಟಗರಿಗಳು ನೀವು ಆಯ್ಕೆ ಮಾಡುವಂಥದ್ದು. ಫೇವ್ರೆಟ್ ಹೀರೋ, ಫೇವ್ರೆಟ್ ಹೀರೋಯಿನ್, ಫೇವ್ರೆಟ್ ಡೈರೆಕ್ಟರ್, ಫೇವ್ರೆಟ್ ಸಾಂಗ್ ಮತ್ತು ಫೇವ್ರೆಟ್ ಮೂವಿ. ಈ ಕ್ಯಾಟಗರಿಗಳಲ್ಲಿ ವೋಟ್ ಮಾಡಿ. ಹಾಗಾದರೆ ಬನ್ನಿ, ಈ ಎಕ್ಸ್ಪ್ರೆಸ್ ಹೇಗೆ ಸಾಗುತ್ತೆ, ಹೇಗೆ ಮತ ಚಲಾಯಿಸ್ಬೋದು, ಹೇಗಿರುತ್ತೆ, ಬನ್ನಿ ಒಂದ್ಸಲ ನೋಡ್ಕೊಂಬರೋಣ ಈ ಚಿಕ್ಕ ದೃಶ್ಯಾವಳಿಯ ಮೂಲಕ. 75 ವರ್ಷದ ಸಾಧನೆ ಸಂಭ್ರಮವನ್ನ ಮರೆಯುವುದೆಂತು, ಮನರಂಜಿಸಿ ಮನದಲ್ಲಿ ನಿಂತವರನ್ನ ಮರೆಯುವುದೆಂತು. ಚಿತ್ರರಂಗದ ಆಧಾರ ಇದೇ 6 ಕೋಟಿ ಕನ್ನಡಿಗರು. ಚಿತ್ರತಾರೆಯರಿಗೆ ತುತ್ತು ಕೊಡೋನೆ ಈ ಅಭಿಮಾನಿ ದೇವರು. ಕನ್ನಡ ಚಿತ್ರರಂಗದ ಹೆಮ್ಮೆಯ ಸಂಕೇತ 3ನೇ ಸುವರ್ಣ ಚಲನಚಿತ್ರ ಅವಾರ್ಡ್ಸ್ನ ಕ್ಯಾಟಗರಿಯಲ್ಲಿ 5 ಫೇವರೆಟ್ ಅವಾರ್ಡ್ಗಳ ಆಯ್ಕೆ ನಡೆಯುವುದು ಇದೇ ಅಭಿಮಾನಿ ದೇವರುಗಳಿಂದ. ಕೈತಟ್ಟಿ ಚಿತ್ರರಂಗವನ್ನ ಉಳಿಸಿ ಬೆಳೆಸಿದ ಪ್ರೇಕ್ಷಕರನ್ನ ಹುಡುಕಿ ಹೊರಟಿರೋದೇ ಚಿತ್ರರಸಿಕರ ಎಕ್ಸ್ಪ್ರೆಸ್. ಚಿತ್ರರಸಿಕರ ಎಕ್ಸ್ಪ್ರೆಸ್ ಮೊದಲು ಮುಟ್ಟಿದ್ದೆ ಮಂಡ್ಯದ ಹೆಮ್ಮೆಯ ಅಭಿಮಾನಿಗಳನ್ನ. ನೆಚ್ಚಿನ ನಟ ವಿಷ್ಣುವರ್ಧನ್ ಅಂತ ನಾವು ಟಿಕ್ ಮಾಡಿದ್ದೀವಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಗೆಲ್ಬೇಕಂತ ತುಂಬಾ ಇಷ್ಟ. ಪುನೀತ್ ರಾಜ್ಕುಮಾರ್ ಅಂದರೆ ಬಹಳ ಇಷ್ಟ, ಯಾಕೆಂದರೆ ಪವರ್ ಸ್ಟಾರೇ ಅವನು. ಅಭಿಮಾನಿಗಳ ರಥ ಹೋದ ಕಡೆ ಗುಂಪು. ಮೆಚ್ಚಿನ ನಟರಿಗೋಸ್ಕರ ಕ್ಷೀರಾಭಿಷೇಕ ಮಾಡ್ತಿದ್ರು. ನಾವು ಹೊರಟ ಮುಂದಿನ ನಗರ ಅರಮನೆಗಳ ನಗರಿ ಮೈಸೂರು. ದಸರೆಗೆ ಬಂದಷ್ಟು ಜನ ಮೆಚ್ಚಿನ ನಟನ ಆಯ್ಕೆಗೋಸ್ಕರ ಸೇರಿದ್ರು. ನಾವು ಎಲ್ಲ ಹುಡುಗರು ಯುವಕರೆಲ್ಲ ಸೇರ್ಕೊಂಡು ಪುನೀತ್ ರಾಜ್ಕುಮಾರ್ ಓಟ ಮತಗಳು ಹಾಕ್ಬಿಟ್ಟು ಗೆಲ್ಬೇಕಂತ ಹಾರೈಸ್ತಾ ಇದೀವಿ ಎಲ್ಲರೂ. ಆದರಾಭಿಮಾನಗಳ ತವರು ಹಾಸನದಲ್ಲೇನಾಯ್ತು? ಯಾವ ಜಿಲ್ಲೆಯಲ್ಲೂ ಸಿಗದ ಅದ್ದೂರಿ ಆಹ್ವಾನ ನಮಗ್ ಸಿಕ್ತು. ಅಭಿಮಾನಿಗಳು ಹುಚ್ಚೆದ್ದು ಕುಣಿದಿದ್ದು ಅಲ್ಲದೆ ಮೆಚ್ಚಿನ ನಟರ ಆಯ್ಕೆಗೆ ವೋಟ್ ಕೂಡ ಮಾಡಿದ್ರು.
ಪ್ರತಿಯೊಬ್ಬರು ಒಂದು ಚಿತ್ರನಟರು ಅಂತ ಏನಿದ್ದಾರೆ ಅವರಿಗೆ ಪ್ರತಿಯೊಂದು ಫಿಲಿಂ ಫೇರ್ ಅವಾರ್ಡ್ ಅಂತ ಕೊಟ್ಟ ಅವ್ರಿಗೂ ಒಂದು ಸಾಧನೆ ಮಾಡೋಕ್ಕೆ ಒಂದು ಒಳ್ಳೆ ಹುಮ್ಮಸ್ ಬರ್ತದೆ. ನಾವು ರಾಧಿಕಾ ಪಂಡಿತ್ ಹಾಗೂ ಅಜಯ್ ಅವ್ರಿಗೆ ಓಟನ್ನು ಮಾಡೋದಕ್ಕೆ ಇಷ್ಟಪಟ್ಟಿದ್ದೀವಿ ಹಾಗೂ ನಾವಿಬ್ಬರೂ ಸಹ ಅವರಿಗೇ ಓಟ್ ಮಾಡಿದ್ದೇವೆ. ಜನ ಕೊಟ್ಟ ವೋಟ್ನಿಂದ, ಜನರ ಆಶೀರ್ವಾದದಿಂದ 3ನೇ ಸುವರ್ಣ ಫಿಲ್ಮ್ ಅವಾರ್ಡ್ಸ್ ಅದ್ಭುತ ಆಗೋದ್ರಲ್ಲಿ ಆಶ್ಚರ್ಯ ಏನಿದೆ? 6 ಕೋಟಿ ಕನ್ನಡಿಗರಿಗೆ ತಮ್ಮ ಹೀರೋಗಳ ಮೇಲಿರೋ ಪ್ರೀತಿನ ತೋರ್ಸೋಕೆ ನಾವು ಮಾಡಿಕೊಟ್ಟಿರೋ ಐತಿಹಾಸಿಕ ಅವಕಾಶನೇ 3ನೇ ಸುವರ್ಣ ಫಿಲ್ಮ್ ಅವಾರ್ಡ್ಸ್. ಸೊ ಇದು ಚಿತ್ರರಸಿಕರ ಎಕ್ಸ್ಪ್ರೆಸ್ ಹೇಗೆ ಸಾಗುತ್ತೆ ಅನ್ನೋದ್ರ ಬಗ್ಗೆ ನೋಡಿದ್ವಿ. ಹಾಗಾದ್ರೆ ಬನ್ನಿ ನಾವು ಈ ಒಂದು ಸಂವಾದ ಮುಂದುವರಿಸೋಣ. ಈಗ ನಿಮ್ಗೆ ಚಿಕ್ಕ ಪ್ರಶ್ನೆಗಳು, ನಿರ್ದೇಶಕರಾಗಿರೋದ್ರಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಪ್ರೇಮ್, ನಿಮ್ಮ ಫೇವ್ರೆಟ್ ಹೀರೋ ಯಾರು 2010ನಲ್ಲಿ? ನೀವು ಯಾರನ್ನ ಡೇಟ್ ಕೊಡ್ದಂಗೆ ಮಾಡ್ತೀರ ಹಂಗೆ ಮಾಡಿ. ಈಗ ನಾವ್ ಯಾರೋ ಒಬ್ಬರ ಹೆಸರು ಹೇಳ್ತೀವಿ ಅನ್ಕೊಳ್ಳಿ, ಲೇ ಬಡಿ ಮಗ ಅವನ ಹೆಸರು ಹೇಳೋನ್ಕನೋ ನಾನು ಮಾಡೋದಿಲ್ಲ ಅಂತಾರೆ. ಸೊ ಹೇಗೆ ಮಾಡೋಣ ಅಂತೀರ ಹಾಗಾದ್ರೆ? ದ ಗ್ರೇಟ್ ಲೆಜೆಂಡ್ ಶಿವಣ್ಣ, ಅಪ್ಪಾಜಿ. ಅಪ್ಪಾಜಿ, ಯಾ ಶಿವಣ್ಣ ಬಿಡಿ, ಶಿವಣ್ಣ ಇಸ್ ಗ್ರೇಟ್. ನಿಮ್ಮ ಬಗ್ಗೆ ಯಾರು ಮಾತಾಡಂಗೆ ಇಲ್ಲ ಈಗ. ನಾನು ಕೇಳಂಗೆ ಇಲ್ಲ ಯಾರು. ಅಪ್ಪಾಜಿ ಅಂದ್ರೆ ಯಾಕೆ ಹೇಳಿ ಫಸ್ಟ್ ನಾನು ಕೇಳ್ಬಿಟ್ರಲ್ಲ, ಇವ್ರಿಬ್ರು ಈಗ ಕೆಳಗಡೆ 2 ಡಿಟ್ಟೋ ಅಂತ ಹಾಕೊಂಬಿಡಿ. ಡಿಟ್ಟೋ ಅಷ್ಟೇ. ಆದ್ರೂ ನಿಮ್ಗೆ ಕೇಳಬೇಕು ನಾನೀಗ. ನಿಮ್ಮ ಫೇವ್ರೆಟ್ ಹೀರೋ? ಅದೇ ಹೇಳಿದ್ರು, ಕೆಳಗಡೆ ಡಿಟ್ಟೋ ಅಂತ ಹಾಕೊಂಬಿಡಿ. 2010 ಹೇಳಿ. ನಿಮಗೆ ಕ್ರಿಟಿಕಲ್ ಇದೀಗ 2010ನಲ್ಲಿ ಬಂದಿರುವಂಥ ಹೀರೋಗಳ ಪ್ರಕಾರ. ಎಲ್ಲ ಸಿನಿಮಾಗಳಲ್ಲೂ ಚೆನ್ನಾಗಿ ಆ್ಯಕ್ಟ್ ಮಾಡಿ, ಎಲ್ಲ ಹೀರೋಗಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸರ್. ಈಗ ಶಶಾಂಕ್ 14 ವರ್ಷಗಳ ಕಾಲ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದಾರೆ. ಅಂದ್ರೆ ನೀವು ಒಬ್ಬ ಆಡಿಯನ್ಸ್ ಆಗಿ ಈಗಲೂ ಕೂಡ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರಿ ನೀವು ಸಿನಿಮಾಗಳನ್ನ. ಕಾಮನ್ ಆಡಿಯನ್ಸ್ ಪ್ರಜ್ಞೆನ ಯಾವತ್ತು ಕಳ್ಕೊಂಡು ಅವತ್ತೇ ನಮ್ಮ ಒಳಗಿರೋ ನಿರ್ದೇಶಕ ಸತ್ತೋಗ್ತಾನೆ. ವೆರಿ ಟ್ರೂ. ಸೊ ಹಾಗಾಗಿ ನಾ ಕಾಮನ್ ಆಡಿಯನ್ಸ್ ಆಗಿ ಹೇಳಿ, ನೀವು ನಿಮ್ಮ ಫೇವ್ರೆಟ್ ಹೀರೋ ಯಾರು ಅಂತ 2-3 ಹೆಸರುಗಳು ಹೇಳ್ಬೋದು, ಹಾಗೇನಿಲ್ಲ. 2-3 ಹೆಸರುಗಳು ಹೇಳಿದ್ರು ತೊಂದರೆ ಇಲ್ಲ. 3 ಹೆಸರು ಬಂದರೆ, ಈಗ ಫಸ್ಟು ಆಪ್ತರಕ್ಷಕ ವಿಷ್ಣುವರ್ಧನ್ ಅವ್ರದ್ದು, ಅಲ್ಲಿ 2 ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದು, ಅದು ಅಮೇಝಿಂಗ್. ಜಸ್ಮಾತ್ಮತಲ್ಲಿಗೆ ಬಂದರೆ ಸುದೀಪ್ ಅವರು ಅದನ್ನು ಎಮೋಷನ್ಸ್ನ ಅಂಡರ್ ಪ್ಲೇ ಮಾಡಿರೋದು ಫ್ಯಾಂಟಾಸ್ಟಿಕ್. ಇನ್ನು ಜಾಕಿಗೆ ಬಂದರೆ ತುಂಬ ಹೊಸ ಥರದ ಕ್ಯಾರೆಕ್ಟರ್ ಅವ್ರಿಗೆ ಆ್ಯಕ್ಚುಲಿ. ಸೊ 3 ಜನ ಅಂದ ತಕ್ಷಣನೇ ಅಫ್ಕೋರ್ಸ್ ಆ್ಯಂಡ್ ಮೈ ಹೀರೋ. ಎಸ್, ದಟ್ಸ್ ವಂಡರ್ಫುಲ್. 3 ಜನ ಹೀರೋಗಳ ಹೆಸರು ಹೇಳಿದ್ರಿ ತಾವು. ಅಜಯ್ 4 ಬಿಡಕ್ಕಾಗಲ್ಲ. ಕೃಷ್ಣ ಲವ್ ಸ್ಟೋರಿಲಿ ಈ ಲೀವ್ ದ ಕ್ಯಾರೆಕ್ಟರ್ ಆ್ಯಕ್ಚುಲಿ. ಅಂದರೆ ಕೃಷ್ಣ ಅಂದ್ರೇ, ಹುಡುಗ ಅಂದ್ರೇ ಹಿಂಗಿರ್ಬೇಕಂದ್ರೆ ಮಿಡ್ಲ್ ಕ್ಲಾಸ್ ಹುಡುಗ ಹೇಗಿರ್ತಾನೆ ಅನ್ನೋದಕ್ಕೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗಿದೆ. ಆಮೇಲೆ ಎಲ್ಲೂ ನಿಮಗೆ ಸಿನಿಮಾ ನೋಡೋ ಥರ ಫೀಲೇ ಬರಲಿಲ್ಲ. ಅಂದರೆ ದಟ್ ಬಿಕಾಸ್ ಆಫ್ ಕೃಷ್ಣ ಲವ್ ಸ್ಟೋರಿ, ಅವರ ಪರ್ಫಾರ್ಮೆನ್ಸು. ಚಂದ್ರು, ತಾವೇನು ಹೇಳ್ತೀರಿ? ಫೇವ್ರೆಟ್ ಹೀರೋ 2010? ಶಿವಣ್ಣ. ಈಗ ಇನ್ನೊಂದು ಚಿಕ್ಕ ಪ್ರಶ್ನೆ ಇದೆ ನಮ್ಮ ನಿರ್ದೇಶಕರಿಗೆ. ಎಲ್ಲರೂ ಕೂಡ ಮದುವೆ ಆಗಿದೆ ಅಂತ ಅನ್ಕೋತೀನಿ. ಚಂದ್ರು ಒಬ್ರಿಗೆ ಮದುವೆ ಆಗಿಲ್ಲ. ಇಲ್ಲ, ಆಯ್ತಾ? ತೊಂದರೆ ಇಲ್ಲ. ಅಂದ್ರೆ ಈ ಪ್ರಶ್ನೆ ಕೇಳೋದ್ರಲ್ಲಿ ಏನ ತೊಂದರೆ ಇಲ್ಲ. ನಿಮ್ಮ ಫೇವ್ರೆಟ್ ಹೀರೋಯಿನ್ ಯಾರು ಸರ್? ನಾನು ಅದಕ್ಕೆ ಕೆಳಗಡೆ ನೋಡ್ತಾ ಇದ್ದೆ. ನಾನು ಕೇಳಂಗಿಲ್ಲ, ಇವ್ರನ್ನ ಕೇಳಿ. ರಕ್ಷಿತಾ ಅವ್ರನ್ನ ಬಿಟ್ಟು ನಿಮ್ಮ ಫೇವ್ರೆಟ್ ಹೀರೋಯಿನ್ ಯಾರು ಸರ್? ಕಲ್ಪನಾ. ಇವ್ರು ಭಾರಿ ಸೇಫ್ ಆಡ್ತಾರೆ ಆಟ. ಸೇಫ್ ಗೇಮ್ ಕೊಡ್ತಾ ಇದೀವಿ ಸದ್ಯಕ್ಕೆ ಅವ್ರಿಗೆ ರಿಲ್ಯಾಕ್ಸೇಷನ್. ದಯವಿಟ್ಟು ತಾಕಿ ಆಯ್ತು. ಕನ್ನಡ ಚಿತ್ರರಂಗದಲ್ಲಿ 2010ನೇ ಇಸ್ವಿಯಲ್ಲಿ ಬಂದಂಥ ಸಿನಿಮಾಗಳನ್ನು ನೋಡಿದ್ರೆ ನಿಮಗೆ ನಿಮ್ಮ ಫೇವ್ರೆಟ್ ಹೀರೋಯಿನ್ ಯಾರು? ಅಬ್ವಿಯಸ್ಲಿ ನಾನು ನನ್ನ ಸಿನಿಮಾ ಹೀರೋಯಿನ್ನೇ ಸೆಲೆಕ್ಟ್ ಮಾಡೋದು, ರಾಧಿಕಾ ಪಂಡಿತ್. ರಾಧಿಕಾ ಹ್ಯಾಸ್ ಡನ್ ಮಾರ್ವೆಲಸ್ ಜಾಬ್ ಬಿಡಿ, ಅದರಲ್ಲಿ ಯಾವ ಸಂಶಯನೇ ಇಲ್ಲ. ನಿಮ್ಮ ಸಿನಿಮಾ ಅಂತಂದ್ರೂ ಕೂಡ ಚೆನ್ನಾಗಿ ಮಾಡಿದ್ದಾರೆ ಆಫ್ಕೋರ್ಸ್. ಚಂದ್ರು? ನಿಧಿ ಸುಬ್ಬಯ್ಯ ಆಕೆಯನ್ನು ತುಂಬ ಚೆನ್ನಾಗಿ ಮಾಡಿದ್ರು ಪಂಚರಂಗಿನಲ್ಲಿ. ಓಕೆ ಚಂದ್ರು, ನಿಮ್ಮ ಪ್ರಕಾರ? ರಾಧಿಕಾ ಪಂಡಿತ್ ಆ್ಯಂಡ್ ಆಪ್ಷನ್ ಕೊಟ್ಟರೆ ನನ್ನ ಹೀರೋಯಿನ್ ಸದಾ. ಎಸ್, ಇದು ಹೀರೋಯಿನ್ಗಳ ಬಗ್ಗೆ ನಮ್ಮ ನಿರ್ದೇಶಕರು ಹೇಳಿದಂಥ ಮಾತು. ಕನ್ನಡ ಚಿತ್ರರಂಗಕ್ಕೆ ಏನೆಲ್ಲ ಬೇಕಾಗಿದೆ ಸದ್ಯ ಸಂದರ್ಭದಲ್ಲಿ ಇದು ಇಂಪ್ರೂವ್ ಆಗೋಕ್ಕೆ, ಬೆಳವಣಿಗೆ ಆಗೋಕ್ಕೆ. ಸೊ ನಿಮಗೆ 3 ಜನರಿಗೆ ನಮ್ಮ ಕೃತಜ್ಞತೆಯ ದ್ಯೋತಕವಾಗಿ ನಾವೀಗ ಈ ಹೂಗಳನ್ನ ಕೊಡ್ತಾ ಇದ್ದೀವಿ. ಚಂದ್ರು ಮತ್ತು ಶಶಾಂಕ್ ಮತ್ತು ಪ್ರೇಮ್ 3 ಜನರಿಗೆ ತುಂಬ ಥ್ಯಾಂಕ್ಸ್. ನೀವು ಎಲ್ಲರೂ ಬಂದು ನಮ್ಮ ಜೊತೆ ಮಾತಾಡೋದಕ್ಕಾಗಿ. ಈ ಎಲ್ಲದರ ಬಗ್ಗೆ ಒಂದು ಸಮಗ್ರವಾದ ಚರ್ಚೆ ಆಯಿತು. ಇದರಿಂದ ನಮಗೂ ಎಷ್ಟು ವಿಚಾರಗಳು ಗೊತ್ತಾದವು, ನಿಮಗೂ ಎಷ್ಟು ವಿಚಾರಗಳ ವಿನಿಮಯ ಆಯಿತು ಅಂತ ಅನ್ಕೋತೀನಿ. ಪ್ರೇಮ್, ನಿಮ್ಮ ಜೋಗಯ್ಯನಿಗೆ ಒಳ್ಳೆಯದಾಗಲಿ, ನಿಮ್ಮ ಜರಾಸಂದನಿಗೆ ಒಳ್ಳೆಯದಾಗಲಿ ಮತ್ತು ನಿಮ್ಮ ಕೋಕೋಗೆ ಒಳ್ಳೆಯದಾಗಲಿ, ಒಟ್ಟಾರೆಯಾಗಿ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಇದು ನಮ್ಮ ಇವತ್ತಿನ ಎಪಿಸೋಡ್ 3ನೇ ಸುವರ್ಣ ಫಿಲ್ಮ್ ಅವಾರ್ಡ್ಸ್, ಕನ್ನಡ ಚಿತ್ರರಂಗದ ಹೆಮ್ಮೆಯ ಸಂಕೇತ. ಇಲ್ಲಿವರು ಬಂದು ನಮ್ಮ ಜೊತೆಗೆ ಈ ಎಲ್ಲ ಮಾತುಗಳು ಹಂಚ್ಕೊಳ್ಳೋದಕ್ಕಾಗಿ ಈ ಆಡಿಯನ್ಸ್ಗೆ ನಾನು ಸ್ಪೆಷಲಾಗಿ ಥ್ಯಾಂಕ್ಸ್ ಹೇಳಲು ಬಯಸ್ತೀನಿ. ಯಾಕೆಂದರೆ ಎಲ್ಲಕ್ಕಿಂತ ಮುಖ್ಯವಾಗಿ ನೀವೇ ಇರೋದು. ನೀವು ಸಿನಿಮಾ ನೋಡಿದ್ರೆ ಎಲ್ಲವೂ ಬೆಳೆಯೋಕ್ಕೆ ಸಾಧ್ಯ, ಉಳಿಯೋಕ್ಕೆ ಸಾಧ್ಯ. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡೋದಕ್ಕಾಗಿ. ಇದು ಇವತ್ತಿನ ನಿರ್ದೇಶಕರ ಸ್ಪೆಷಲ್ ನೀವು ನೋಡಿದ್ರಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೀರೋಯಿನ್ಸ್ಗಳಿರ್ತಾರೆ, ಹೀರೋಗಳು ಬರ್ತಾರೆ, ಬೇರೆ ಬೇರೆ ವಿಭಾಗಗಳ ತಂತ್ರಜ್ಞರು ಬರ್ತಾರೆ, ಅವರೆಲ್ಲರ ಜೊತೆಗೆ ನಾವು ಮಾತಾಡ್ತೀವಿ. ಇದು ನಿಮಗೆಲ್ಲ ಗೊತ್ತಿರುವ ಹಾಗೆ ಸುವರ್ಣ ವಾಹಿನಿ ಅರ್ಪಿಸುತ್ತಿರುವ 3ನೇ ಸುವರ್ಣ ಫಿಲ್ಮ್ ಅವಾರ್ಡ್ಸ್, ಕನ್ನಡ ಚಿತ್ರರಂಗದ
ಹೆಮ್ಮೆಯ ಸಂಕೇತ. ಥ್ಯಾಂಕ್ ಯು ವೆರಿ ಮಚ್.